ಧರ್ಮಸ್ಥಳ ತಲೆಬುರುಡೆ ಕೇಸ್ ಬಗ್ಗೆ ಈಗ ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಹತ್ಯೆ ನಡೆದಿದ್ದು ನಿಜ ಆದ್ರೆ ಸನ್ಯಾಸತ್ವವನ್ನ ತ್ಯಾಗ ಮಾಡ್ತೀನಿ ಅಂದಿದ್ದ. ಹುಬ್ಬಳ್ಳಿಯಲ್ಲಿ ಬರೂರ ಜೈನ ಮುನಿ ಗುಣಧರ ನಂದಿಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ವರದಿಯ ಬಳಿಕ 3 ಲಕ್ಷ ಜನರಿಂದ ಹೋರಾಟವನ್ನ ಮಾಡ್ತೇವೆ. ಇದು ಜೈನರ ಸಮಸ್ಯೆ ಅಲ್ಲ, ಮಂಜುನಾಥ ಭಕ್ತರ ಸಮಸ್ಯೆ. ಜೈನ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಹೋರಾಟವನ್ನ ಮಾಡ್ತೇವೆ ಅಂದಿದ್ದ. ವರೂರ ಜೈನ ಮುನಿ ಗುಣಧರ ನಂದಿಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಈಗ ಎಸ್ಐಟಿ ತನಿಖೆ ನಡೆದಿದೆ. ಆ ಎಸ್ಐಟಿ ತನಿಖೆ ರಿಸಲ್ಟ್ ಬಂದ ನಂತರ 3 ಲಕ್ಷ ಜನ ಸೇರಿಸಿ ಆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ. ಸತ್ಯ ಅವರು ಹೊರಗೆ ಬಂದ ನಂತರ 3 ಲಕ್ಷ ಜನ ನೀವು ಇಟ್ಟುಗಿದ ಏನಂತಾರೆ ಕ್ಯಾಮರಾ ಹಚ್ಚಿ ನೋಡಬೇಕು. 3 ಲಕ್ಷ ಸರ್ವ ಜಾತಿ ಒಬ್ಬರಲ್ಲ, ನಾವೊಬ್ಬರ ಮಂಜುನಾಥನ ಯಾರೇ ನಂಬರ್ದು ಎಲ್ಲರೂ ಕೂಡಿಸಿ ಒಂದಿದ್ದಂತ ದೊಡ್ಡ ಹೋರಾಟ ನಾವು ಮಾಡ್ತೇವೆ. ಒಂದೇ ವಿಷಯ. ಎರಡನೇ ವಿಷಯ, ಇದು ಜೈನ ಸಮಸ್ಯೆ ಅಷ್ಟೇ ಅಲ್ಲ, ನೀವು ಒಂದ ತಿಳ್ಕೋರಿ ಜೈನರಲ್ಲ, ಇದು ಮಂಜುನಾಥ ನಡ್ಕುವ ಹಂತಾದ ಎಷ್ಟು ದೇವಸ್ಥಾನಗಳಿದಾವಲ್ಲ ಎಲ್ಲರಿಗೂ ನೋವಾಗಿದೆ. ಮತ್ತೊಂದ ಜೈನ ಧರ್ಮದ ಅವರ ಅಲ್ಲಿ ಆಡಳಿತ ಇದ್ರೆ ಸುದ್ದ ವೀರೇಂದ್ರ ಹೆಗಡೆ ಒಂದು ಸಂಸ್ಥಾ ಜೈನ ಮಂದಿರ ಅಂತೆ ತೆಗೆದಿಲ್ಲ. ಎಸ್ಡಿಎಂ ಅಂದ್ರೆ ಏನಾಯ್ತು? ಎಜುಕೇಶನ್ ಶ್ರೀ ಧರ್ಮಸ್ಥಳ ಮಂಜುನಾಥ ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಅನೇಕ ಉದ್ಯೋಗಗಳಾಗಲಿ ಯಾವ ಹೆಸರ ಜೈನರ ಹೆಸರೇ ತೆಗೆದಿಲ್ಲ. ಹೊರತುಪಡಿಸಿ ಆ ಮಂಜುನಾಥ್ ಹೆಸರಲ್ಲೇನ ತೆಗೆದರು, ಆ ಶಿವಾನ ಹೆಸರಲ್ಲೇನ ತೆಗೆದರು. ಹೊರತುಪಡಿಸಿ ಅವರ ಜೈನರಿಗೇನು ಬಹಳ ನಮಗ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಬಗ್ಗೆ ಈಗ ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಹತ್ಯೆ ನಡೆದಿದ್ದು ನಿಜ ಆದ್ರೆ ಸನ್ಯಾಸತ್ವವನ್ನ ತ್ಯಾಗ ಮಾಡ್ತೀನಿ ಅಂದಿದ್ದ. ಹುಬ್ಬಳ್ಳಿಯಲ್ಲಿ ಬರೂರ ಜೈನ ಮುನಿ ಗುಣಧರ ನಂದಿಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ವರದಿಯ ಬಳಿಕ 3 ಲಕ್ಷ ಜನರಿಂದ ಹೋರಾಟವನ್ನ ಮಾಡ್ತೇವೆ. ಇದು ಜೈನರ ಸಮಸ್ಯೆ ಅಲ್ಲ, ಮಂಜುನಾಥ ಭಕ್ತರ ಸಮಸ್ಯೆ. ಜೈನ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಹೋರಾಟವನ್ನ ಮಾಡ್ತೇವೆ ಅಂದಿದ್ದ. ವರೂರ ಜೈನ ಮುನಿ ಗುಣಧರ ನಂದಿಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಈಗ ಎಸ್ಐಟಿ ತನಿಖೆ ನಡೆದಿದೆ. ಆ ಎಸ್ಐಟಿ ತನಿಖೆ ರಿಸಲ್ಟ್ ಬಂದ ನಂತರ 3 ಲಕ್ಷ ಜನ ಸೇರಿಸಿ ಆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ. ಸತ್ಯ ಅವರು ಹೊರಗೆ ಬಂದ ನಂತರ 3 ಲಕ್ಷ ಜನ ನೀವು ಇಟ್ಟುಗಿದ ಏನಂತಾರೆ ಕ್ಯಾಮರಾ ಹಚ್ಚಿ ನೋಡಬೇಕು. 3 ಲಕ್ಷ ಸರ್ವ ಜಾತಿ ಒಬ್ಬರಲ್ಲ, ನಾವೊಬ್ಬರ ಮಂಜುನಾಥನ ಯಾರೇ ನಂಬರ್ದು ಎಲ್ಲರೂ ಕೂಡಿಸಿ ಒಂದಿದ್ದಂತ ದೊಡ್ಡ ಹೋರಾಟ ನಾವು ಮಾಡ್ತೇವೆ. ಒಂದೇ ವಿಷಯ. ಎರಡನೇ ವಿಷಯ, ಇದು ಜೈನ ಸಮಸ್ಯೆ ಅಷ್ಟೇ ಅಲ್ಲ, ನೀವು ಒಂದ ತಿಳ್ಕೋರಿ ಜೈನರಲ್ಲ, ಇದು ಮಂಜುನಾಥ ನಡ್ಕುವ ಹಂತಾದ ಎಷ್ಟು ದೇವಸ್ಥಾನಗಳಿದಾವಲ್ಲ ಎಲ್ಲರಿಗೂ ನೋವಾಗಿದೆ. ಮತ್ತೊಂದ ಜೈನ ಧರ್ಮದ ಅವರ ಅಲ್ಲಿ ಆಡಳಿತ ಇದ್ರೆ ಸುದ್ದ ವೀರೇಂದ್ರ ಹೆಗಡೆ ಒಂದು ಸಂಸ್ಥಾ ಜೈನ ಮಂದಿರ ಅಂತೆ ತೆಗೆದಿಲ್ಲ. ಎಸ್ಡಿಎಂ ಅಂದ್ರೆ ಏನಾಯ್ತು? ಎಜುಕೇಶನ್ ಶ್ರೀ ಧರ್ಮಸ್ಥಳ ಮಂಜುನಾಥ ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಅನೇಕ ಉದ್ಯೋಗಗಳಾಗಲಿ ಯಾವ ಹೆಸರ ಜೈನರ ಹೆಸರೇ ತೆಗೆದಿಲ್ಲ. ಹೊರತುಪಡಿಸಿ ಆ ಮಂಜುನಾಥ್ ಹೆಸರಲ್ಲೇನ ತೆಗೆದರು, ಆ ಶಿವಾನ ಹೆಸರಲ್ಲೇನ ತೆಗೆದರು. ಹೊರತುಪಡಿಸಿ ಅವರ ಜೈನರಿಗೇನು ಬಹಳ ನಮಗ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಬಗ್ಗೆ ಈಗ ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಹತ್ಯೆ ನಡೆದಿದ್ದು ನಿಜ ಆದ್ರೆ ಸನ್ಯಾಸತ್ವವನ್ನ ತ್ಯಾಗ ಮಾಡ್ತೀನಿ ಅಂದಿದ್ದ. ಹುಬ್ಬಳ್ಳಿಯಲ್ಲಿ ಬರೂರ ಜೈನ ಮುನಿ ಗುಣಧರ ನಂದಿಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ವರದಿಯ ಬಳಿಕ 3 ಲಕ್ಷ ಜನರಿಂದ ಹೋರಾಟವನ್ನ ಮಾಡ್ತೇವೆ. ಇದು ಜೈನರ ಸಮಸ್ಯೆ ಅಲ್ಲ, ಮಂಜುನಾಥ ಭಕ್ತರ ಸಮಸ್ಯೆ. ಜೈನ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಹೋರಾಟವನ್ನ ಮಾಡ್ತೇವೆ ಅಂದಿದ್ದ. ವರೂರ ಜೈನ ಮುನಿ ಗುಣಧರ ನಂದಿಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಈಗ ಎಸ್ಐಟಿ ತನಿಖೆ ನಡೆದಿದೆ. ಆ ಎಸ್ಐಟಿ ತನಿಖೆ ರಿಸಲ್ಟ್ ಬಂದ ನಂತರ 3 ಲಕ್ಷ ಜನ ಸೇರಿಸಿ ಆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ. ಸತ್ಯ ಅವರು ಹೊರಗೆ ಬಂದ ನಂತರ 3 ಲಕ್ಷ ಜನ ನೀವು ಇಟ್ಟುಗಿದ ಏನಂತಾರೆ ಕ್ಯಾಮರಾ ಹಚ್ಚಿ ನೋಡಬೇಕು. 3 ಲಕ್ಷ ಸರ್ವ ಜಾತಿ ಒಬ್ಬರಲ್ಲ, ನಾವೊಬ್ಬರ ಮಂಜುನಾಥನ
ಯಾರೇ ನಂಬರ್ದು ಎಲ್ಲಾರು ಕೂಡಿಸಿ ಒಂದಿದ್ದಂತ ದೊಡ್ಡ ಹೋರಾಟ ನಾವು ಮಾಡ್ತೇನೆ. ಒಂದೇ ರೀತಿ. ಎರಡನೇ ವಿಷಯ, ಇದು ಜೈನ ಸಮಸ್ಯೆ ಅಷ್ಟೇ ಅಲ್ಲ, ನೀವು ಒಂದ ತಿಳ್ಕೋರಿ ಜೈನರಲ್ಲ, ಇದು ಮಂಜುನಾಥ ನಡ್ಕುವ ಹಂತಾದ ಎಷ್ಟ ದೇವಸ್ಥಾನಗಳಿದಾವಲ್ಲ ಎಲ್ಲರಿಗೂ ನೋವಾಗಿದೆ. ಮತ್ತೊಂದ ಜೈನ ಧರ್ಮದ ಅವರ ಅಲ್ಲಿ ಆಡಳಿತ ಇದ್ರೆ ಸುದ್ದ ವೀರೇಂದ್ರ ಹೆಗಡೆ ಒಂದು ಸಂಸ್ಥಾ ಜೈನ ಮಂದಿರ ಅಂತ ತೆಗೆದಿಲ್ಲ. ಎಸ್.ಡಿ.ಎಂ ಅಂದ್ರೆ ಏನಾಯ್ತು? ಎಜುಕೇಶನ್ ಶ್ರೀ ಧರ್ಮಸ್ಥಳ ಮಂಜುನಾಥ. ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಅನೇಕ ಉದ್ಯೋಗಗಳಾಗಲಿ ಯಾವ ಹೆಸರ ಜೈನರ ಹೆಸರು ತೆಗೆದಿಲ್ಲ ಹೊರತುಪಡಿಸಿ ಆ ಮಂಜುನಾಥ್ ಹೆಸರಲ್ಲೇನ ತೆಗೆದರು, ಆ ಶಿವಾನ ಹೆಸರಲ್ಲೇನ ತೆಗೆದರು ಹೊರತುಪಡಿಸಿ ಅವರ ಜೈನರಿಗೇನು ಬಹಳ ನಮ್ಗ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಬಗ್ಗೆ ಈಗ ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಹತ್ಯೆ ನಡೆದಿದ್ದು ನಿಜ ಆದ್ರೆ ಸನ್ಯಾಸತ್ವವನ್ನ ತ್ಯಾಗ ಮಾಡ್ತೀನಿ ಅಂದಿದ. ಹುಬ್ಬಳ್ಳಿಯಲ್ಲಿ ವರೂರ ಜೈನ ಮುನಿ ಗುಣಧರ ನಂದೀಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ವರದಿಯ ಬಳಿಕ 3 ಲಕ್ಷ ಜನರಿಂದ ಹೋರಾಟವನ್ನ ಮಾಡ್ತೇವೆ. ಇದು ಜೈನರ ಸಮಸ್ಯೆ ಅಲ್ಲ, ಮಂಜುನಾಥ ಭಕ್ತರ ಸಮಸ್ಯೆ. ಜೈನ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಹೋರಾಟವನ್ನ ಮಾಡ್ತೇವೆ ಅಂದಿದ ವರೂರ ಜೈನ ಮುನಿ ಗುಣಧರ ನಂದೀಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಈಗ ಎಸ್ಆರ್ಟಿ ತನಿಖೆ ನಡೆದಿದೆ. ಆ ಎಸ್ಆರ್ಟಿ ತನಿಖೆ ರಿಸಲ್ಟ್ ಬಂದ ನಂತರ 3 ಲಕ್ಷ ಜನ ಸೇರಿಸಿ ಆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ. ಸತ್ಯ ಅವರು ಹೊರಗೆ ಬಂದ ನಂತರ 3 ಲಕ್ಷ ಜನ ನೀವು ಇದ ಏನಂತಾರೆ ಕ್ಯಾಮರಾ ಹಚ್ಚಿ ನೋಡಬೇಕು. 3 ಲಕ್ಷ ಸರ್ವ ಜಾತಿ ಒಬ್ಬರಲ್ಲ, ನಾವೊಬ್ಬರ ಮಂಜುನಾಥನ ಯಾರೇ ನಂಬರ್ದು ಎಲ್ಲಾರು ಕೂಡಿಸಿ ಒಂದಿದ್ದಂತ ದೊಡ್ಡ ಹೋರಾಟ ನಾವು ಮಾಡ್ತೇನೆ. ಒಂದೇ ರೀತಿ. ಎರಡನೇ ವಿಷಯ, ಇದು ಜೈನ ಸಮಸ್ಯೆ ಅಷ್ಟೇ ಅಲ್ಲ, ನೀವು ಒಂದ ತಿಳ್ಕೋರಿ ಜೈನರಲ್ಲ, ಇದು ಮಂಜುನಾಥ ನಡ್ಕುವ ಹಂತಾದ ಎಷ್ಟ ದೇವಸ್ಥಾನಗಳಿದಾವಲ್ಲ ಎಲ್ಲರಿಗೂ ನೋವಾಗಿದೆ. ಮತ್ತೊಂದ ಜೈನ ಧರ್ಮದ ಅವರ ಅಲ್ಲಿ ಆಡಳಿತ ಇದ್ರೆ ಸುದ್ದ ವೀರೇಂದ್ರ ಹೆಗಡೆ ಒಂದು ಸಂಸ್ಥಾ ಜೈನ ಮಂದಿರ ಅಂತ ತೆಗೆದಿಲ್ಲ. ಎಸ್.ಡಿ.ಎಂ ಅಂದ್ರೆ ಏನಾಯ್ತು? ಎಜುಕೇಶನ್ ಶ್ರೀ ಧರ್ಮಸ್ಥಳ ಮಂಜುನಾಥ. ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಅನೇಕ ಉದ್ಯೋಗಗಳಾಗಲಿ ಯಾವ ಹೆಸರ ಜೈನರ ಹೆಸರು ತೆಗೆದಿಲ್ಲ ಹೊರತುಪಡಿಸಿ ಆ ಮಂಜುನಾಥ್ ಹೆಸರಲ್ಲೇನ ತೆಗೆದರು, ಆ ಶಿವಾನ ಹೆಸರಲ್ಲೇನ ತೆಗೆದರು ಹೊರತುಪಡಿಸಿ ಅವರ ಜೈನರಿಗೇನು ಬಹಳ ನಮ್ಗ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಬಗ್ಗೆ ಈಗ ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಹತ್ಯೆ ನಡೆದಿದ್ದು ನಿಜ ಆದ್ರೆ ಸನ್ಯಾಸತ್ವವನ್ನ ತ್ಯಾಗ ಮಾಡ್ತೀನಿ ಅಂದಿದ. ಹುಬ್ಬಳ್ಳಿಯಲ್ಲಿ ವರೂರ ಜೈನ ಮುನಿ ಗುಣಧರ ನಂದೀಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ವರದಿಯ ಬಳಿಕ 3 ಲಕ್ಷ ಜನರಿಂದ ಹೋರಾಟವನ್ನ ಮಾಡ್ತೇವೆ. ಇದು ಜೈನರ ಸಮಸ್ಯೆ ಅಲ್ಲ, ಮಂಜುನಾಥ ಭಕ್ತರ ಸಮಸ್ಯೆ. ಜೈನ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಹೋರಾಟವನ್ನ ಮಾಡ್ತೇವೆ ಅಂದಿದ ವರೂರ ಜೈನ ಮುನಿ ಗುಣಧರ ನಂದೀಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಈಗ ಎಸ್ಆರ್ಟಿ ತನಿಖೆ ನಡೆದಿದೆ. ಆ ಎಸ್ಆರ್ಟಿ ತನಿಖೆ ರಿಸಲ್ಟ್ ಬಂದ ನಂತರ 3 ಲಕ್ಷ ಜನ ಸೇರಿಸಿ ಆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ. ಸತ್ಯ ಅವರು ಹೊರಗೆ ಬಂದ ನಂತರ 3 ಲಕ್ಷ ಜನ ನೀವು ಇದ ಏನಂತಾರೆ ಕ್ಯಾಮರಾ ಹಚ್ಚಿ ನೋಡಬೇಕು. 3 ಲಕ್ಷ ಸರ್ವ ಜಾತಿ ಒಬ್ಬರಲ್ಲ, ನಾವೊಬ್ಬರ ಮಂಜುನಾಥನ ಯಾರೇ ನಂಬರ್ದು ಎಲ್ಲಾರು ಕೂಡಿಸಿ ಒಂದಿದ್ದಂತ ದೊಡ್ಡ ಹೋರಾಟ ನಾವು ಮಾಡ್ತೇನೆ. ಒಂದೇ ರೀತಿ. ಎರಡನೇ ವಿಷಯ, ಇದು ಜೈನ ಸಮಸ್ಯೆ ಅಷ್ಟೇ ಅಲ್ಲ, ನೀವು ಒಂದ ತಿಳ್ಕೋರಿ ಜೈನರಲ್ಲ, ಇದು ಮಂಜುನಾಥ ನಡ್ಕುವ ಹಂತಾದ ಎಷ್ಟ ದೇವಸ್ಥಾನಗಳಿದಾವಲ್ಲ ಎಲ್ಲರಿಗೂ ನೋವಾಗಿದೆ. ಮತ್ತೊಂದ ಜೈನ ಧರ್ಮದ ಅವರ ಅಲ್ಲಿ ಆಡಳಿತ ಇದ್ರೆ ಸುದ್ದ ವೀರೇಂದ್ರ ಹೆಗಡೆ ಒಂದು ಸಂಸ್ಥಾ ಜೈನ ಮಂದಿರ ಅಂತ ತೆಗೆದಿಲ್ಲ. ಎಸ್.ಡಿ.ಎಂ ಅಂದ್ರೆ ಏನಾಯ್ತು? ಎಜುಕೇಶನ್ ಶ್ರೀ ಧರ್ಮಸ್ಥಳ ಮಂಜುನಾಥ. ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಅನೇಕ ಉದ್ಯೋಗಗಳಾಗಲಿ ಯಾವ ಹೆಸರ ಜೈನರ ಹೆಸರು ತೆಗೆದಿಲ್ಲ ಹೊರತುಪಡಿಸಿ ಆ ಮಂಜುನಾಥ್ ಹೆಸರಲ್ಲೇನ ತೆಗೆದರು, ಆ ಶಿವಾನ ಹೆಸರಲ್ಲೇನ ತೆಗೆದರು ಹೊರತುಪಡಿಸಿ ಅವರ ಜೈನರಿಗೇನು ಬಹಳ ನಮ್ಗ.